ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋನ ನೀವು ಮತ್ತೆ ನೋಡ್ಬೇಕಾಗಿದ್ದಲ್ಲಿ ಇಲ್ಲೊಂದು ಪಾಪಪ್ ಬರುತ್ತೆ, ನೀವು ಕ್ಲಿಕ್ ಮಾಡ್ಬಿಟ್ಟು ನೋಡ್ಬೋದು. ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಸೊ ವಿಷಯ ಏನಪ್ಪಾ ಅಂತ ಅಂದ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇಂದ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ, ಈ ಇನಿಷಿಯೇಟಿವ್ ಬಂದ್ಬಿಟ್ಟು ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಅಂದ್ಬಿಟ್ಟು. ಸೊ ಇವಾಗ ಆ್ಯಪಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂತ ಅಂದ್ರೆ, ನೀವು ಎಕ್ಸಾಂಪಲ್ ಯಾರಾದರೂ ಡ್ರಗ್ಸ್ ಮಾರ್ತಿರೋದು, ಇಲ್ಲ ಅಂತಂದ್ರೆ ಡ್ರಗ್ಸ್ನ ತಗೊಂತಾ ಇರೋದು, ಕನ್ಸ್ಯೂಮ್ ಮಾಡ್ತಿರೋದು, ಇಲ್ಲ ಅಂತಂದ್ರೆ ಡ್ರಗ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರೋದು, ಅದು ಬಿಟ್ಟು ಕಲ್ಟಿವೇಶನ್ ಆಗ್ತಿರೋದು, ಇಲ್ಲ ಅಂತಂದ್ರೆ ಯಾರಾದರೂ ಇಲ್ಲಿಗಲ್ ಆಗಿ ಲ್ಯಾಬ್ ಸೆಟಪ್ ಮಾಡಿ ಅಲ್ಲೂ ಕಲ್ಟಿವೇಟ್ ಮಾಡ್ತಿರೋದು, ಇಲ್ಲ ಅಂತ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ಸೊ ಇದೆಲ್ಲ ನಿಮಗೆ ಕಂಡು ಬಂದಲ್ಲಿ ನೀವು ಡೈರೆಕ್ಟಾಗಿ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಬೇಕಾದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಆಮೇಲೆ ಪೊಲೀಸು ತಕ್ಷಣ ಬರ್ತಾರೆ, ಆಮೇಲೆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊತಾರೆ. ನಾವು ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಕರ್ನಾಟಕನ ಡ್ರಗ್ಸ್ ಮುಕ್ತ ಮಾಡೋಣ. ನೀವೆಲ್ಲ ಏನಂತೀರಾ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಈ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಇಲ್ಲಾಂದರೆ ರಿಪೋರ್ಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ಆ್ಯಪ್ ಮುಖಾಂತರ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಆ್ಯಪ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಮೇಲೆ ಪಾಪಪ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಜಸ್ಟ್ ಅಪ್ಡೇಟ್ ಬಂದಿದೆ, ಆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಈ ಆ್ಯಪ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಅಪ್ಡೇಟ್ ಬಂದ್ಬಿಟ್ಟು ಡ್ರಗ್ಸ್ ಫ್ರೀ ಕರ್ನಾಟಕ ಇನಿಷಿಯೇಟಿವು. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪಾಪಪ್ ಬರುತ್ತೆ, ಅಂದರೆ ಲೊಕೇಶನ್. ಸೊ ಲೊಕೇಶನ್ ಎನೇಬಲ್ ಮಾಡಿದರೆ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಲೊಕೇಶನ್ ಆನ್ ಮಾಡೋಕ್ಕೆ. ಅದಾದಮೇಲೆ ಯುವರ್ ಆ್ಯಪ್ ಇಸ್ ರೆಡಿ. ಇವಾಗ ಎಲ್ಲಾದರೂ ಕನ್ಸಂಪ್ಷನ್ನು ಡ್ರಗ್ಸ್ದು ಆಗ್ತಿದೆ ಅಂತ ಅಂದರೆ ನೀವು ಈ ಒಂದು ಫೀಚರ್ ಮುಖಾಂತರ ಕ್ಲಿಕ್ ಮಾಡಿಬಿಟ್ಟು ರಿಪೋರ್ಟ್ ಮಾಡ್ಬೋದು. ಸೊ ಈ ಥರ, ಸೊ ಎಲ್ಲಿ ಪ್ಲೇಸ್ ಆಫ್ ಡ್ರಗ್ಸ್ ಸಪ್ಲೈ ಆಗ್ತಾಯಿದೆ, ಆಮೇಲೆ ಲೊಕೇಶನನ್ನು ಆ್ಯಡ್ ಮಾಡ್ಬೋದು. ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಅದಾದಮೇಲೆ ನೆಕ್ಸ್ಟು ನೀವೇನಾದರೂ ಕನ್ಸಂಪ್ಷನ್ ರಿಪೋರ್ಟ್ಸ್ ಮಾಡಿದರೆ ಅದು ತೋರಿಸುತ್ತೆ. ಅದಾದಮೇಲೆ ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ತಾಯಿದ್ದಾರೋ ಡ್ರಗ್ಸ್ನ, ಆಮೇಲೆ ಯಾವ ಲೊಕೇಶನಲ್ಲಿ ಮಾಡಿದ್ರು, ಎಲ್ಲಿ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದಷ್ಟು ಮಾಹಿತಿ ಕೊಡಬೇಕಾಗತ್ತೆ. ಸೊ ಅದು ಸೇಮ್ ಇದೇ ಥರನೇ ರಿಪೋರ್ಟ್ಸ್ ಇರುತ್ತೆ. ಸೊ ಇಲ್ಲಿ ಕಲ್ಟಿವೇಷನ್ನು, ಸೊ ಕಲ್ಟಿವೇಷನ್ ಎಲ್ಲಿ ಮಾಡ್ತಿದ್ದಾರೆ, ಯಾವ ಲ್ಯಾಂಡು, ಯಾರು ಲ್ಯಾಂಡ್ ಓನರು, ಆ ಥರ ಮಾಹಿತಿ ಎಲ್ಲ ನೀವು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಕೊಟ್ಟಾದಮೇಲೆ ನೀವು ಸಬ್ಮಿಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನಿಮಗೆ ಸ್ಟೋರೇಜ್ ಆಗಿರೋದು ಕಂಡು ಬಂದಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಎಲ್ಲಿ ಸ್ಟೋರೇಜ್ ಮಾಡಿದರೆ, ಯಾವ ಗೋಡನ್ನು ಸ್ಟೋರೇಜ್ ಮಾಡಿದ್ದಾರೆ. ರಿಪೋರ್ಟಿಂಗ್ ಮೆಥಡಿಗೆ ಬರೋದಾದರೆ ಲ್ಯಾಬ್ ಸೆಟಪ್ಪು, ಸೊ ರಿಪೋರ್ಟ್ ಮಾಡ್ಬೋದು ಇದನ್ನು ಲ್ಯಾಬ್ ಸೆಟಪ್ಪು. ಸೊ ಸಸ್ಪೆಕ್ಟು ಅಡ್ರೆಸ್ಸು, ಸಸ್ಪೆಕ್ಟ್ ನೇಮು, ಈ ಥರ. ಸೊ ಅದಾದಮೇಲೆ ಸಬ್ಮಿಟ್ ಕೊಟ್ಟರೆ ಸೇವ್ ಚೇಂಜಸ್ ಅಂತ ಕೊಟ್ಬಿಟ್ಟು ಆಗುತ್ತೆ. ಅದಾದಮೇಲೆ ನೆಕ್ಸ್ಟು FAQ ಇದೆ, ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸು. ಸೊ ವಾಟ್ ಈಸ್ ಡ್ರಗ್ ಫ್ರೀ ಕರ್ನಾಟಕ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಡ್ರಗ್ ಫ್ರೀ ಕರ್ನಾಟಕ ಅಂದ್ಬಿಟ್ಟು ಏನು, ವಾಟ್ ಈಸ್ ದಟ್ ಇನಿಷಿಯೇಟಿವ್ ಅಂತ ಅಂದ್ಬಿಟ್ಟು ಒಂದಷ್ಟು FAQs ಕೂಡ ನೋಡ್ಬೋದು. ಆಮೇಲೆ ಇಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ಸ್ ಕೂಡ ಇದೆ. ಸೊ ನಿಮಗೆ ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ದೀರಾ, ಲೈಕ್ ಎಕ್ಸಾಂಪಲ್ ನಾನು ಬೆಂಗಳೂರು ಸಿಟಿ ಅಲ್ಲಿದ್ದೀನಿ. ಸೊ ಬೆಂಗಳೂರು ಸಿಟಿಯಲ್ಲಿ ಯಾವ್ಯಾವುದು ರಿಹ್ಯಾಬಿಲೇಷನ್ ಸೆಂಟರ್ಸ್ಗಳಿದ್ದಾವೆ ಅಂತ ಅಂದ್ಬಿಟ್ಟು ನೀವು ಈ ಆ್ಯಪ್ ಮುಖಾಂತರ ಹುಡುಕ್ಬೋದು. ಆಮೇಲೆ ನಿಮಗೆ ಈ ನಂಬರ್ ಕೂಡ ಸಿಗುತ್ತೆ. ಸೊ ವ್ಯೂ ಡೀಟೇಲ್ಸ್ ಅಂತ ಹೊಡೆದ್ರೆ ಯು ವಿಲ್ ಗೆಟ್ ಫೋನ್ ನಂಬರ್ ಆ್ಯಂಡ್ ದ ಅಡ್ರೆಸ್. ಡ್ರಗ್ಸ್ ಕೇಸ್ಗಳಿಗೋಸ್ಕರನೇ ಬೇರೆ ಕೋರ್ಟ್ ಇದೆ, ಅದೇ NDPS ಕೋರ್ಟು. ಸೊ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಾದಲ್ಲಿ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ಡೂಸು ಆ್ಯಂಡ್ ಡೋಂಟ್ಸು ಅದ್ರ ಬಗ್ಗೆನೂ ಇದೆ, ಹಿಂಗೆ ಲಾಫುಲ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ ಈ ಆ್ಯಪಲ್ಲಿ. ಅದಾದಮೇಲೆ ನೆಕ್ಸ್ಟು ಡೋಂಟ್ಸಿಗೆ ಹೋದರೆ ಏನೇನು ಮಾಡಬಾರ್ದು, ಕನ್ಸಂಪ್ಷನ್ನು ಮಾಡಿದ್ರೆ ಏನೇನಾಗುತ್ತೆ, ಈ ಥರದ್ದೆಲ್ಲ ಇದ್ದಾವೆ. ಇಷ್ಟ ಆಗಿತ್ತು ಇವತ್ತಿನ ಇನ್ಫಾರ್ಮೇಷನು. ಸೊ ಇದೇ ಥರ ಇನ್ಫಾರ್ಮೇಷನ್ಗೋಸ್ಕರ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ, ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್.